ಗಲಾತ್ಯ ಪುಸ್ತಕದ ಕುರಿತು ಸಂಪೂರ್ಣವಾಗಿ ಅದರ ಹಿನ್ನೆಲೆ, ಅದು ಯಾರು ಬರೆದಿದ್ದು, ಅದು ಯಾವಾಗ ಬರೆದ್ರು, ಯಾವ ಕಾರಣಕ್ಕಾಗಿ ಬರೆದ್ರು, ವೈ ಡಿಡ್ ದೇ ರೈಟ್, ವಾಟ್ ಇಸ್ ದ ಪರ್ಪಸ್, ಮತ್ತೆ ಅದರ ಉದ್ದೇಶವೇನು, ಅದ ನಂತರ ನಾವು ನಮ್ಮ ಜೀವಿತಕ್ಕೆ ಇದರ ಮುಖಾಂತರ ಅರಿತುಕೊಳ್ಳುವ ಆ ಆಧಾರಗಳು ಏನು ಎಂಬುದನ್ನು ನಾವು ತಿಳಿದು ಇವತ್ತು ಈ ದಿನಗಳಲ್ಲಿ ಪವಿತ್ರಾತ್ಮನೊಂದಿಗೆ ನಾವು ಹೇಗೆ ಜೀವಿಸಬೇಕೆಂಬುದನ್ನು ಇವತ್ತು ನಾವು ಕಲಿಯಕ್ಕಿದ್ದೇವೆ. ಹಲ್ಲೆಲೂಯಾ. ಪೌಲನ ಅನೇಕ ಪತ್ರಗಳನ್ನು ಆತನು ಬರೀತಾ ಇದ್ದಾರೆ. ಆತನು ನಾವು ನೋಡುವುದಾದ್ರೆ ಸುಮಾರು 13 ಪತ್ರಗಳು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಆತನು ಕೆಲವು ಸಮಯದಲ್ಲಿ ಸೆರೆಮನೆಯಿಂದ ಅನೇಕ ಪತ್ರಗಳನ್ನು ಆತನು ಬರೀತಾ ಇದ್ದಾರೆ. ಆಗ ಬರೆಯುವಾಗ ಈ ಗಲಾತ್ಯ ಪುಸ್ತಕ ನೋಡುವುದಾದ್ರೆ ಆತನು 3ನೇ ಸಲ ಗಲಾತ್ಯ ಪ್ರಾಂತ್ಯಕ್ಕೆ ಹೋದ ಮೇಲೆ ಆತನು ಸೆರೆಮನೆಯಲ್ಲಿ ಇಟ್ಟಿರುವಾಗ ಆ ಸಮಯದಲ್ಲಿ ಆತನು ಬರೀತಾ ಇದ್ದಾರೆ. ಈ ಗಲಾತ್ಯ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ ಯಾವ ಒಂದು ಇಸ್ವಿನಲ್ಲಿ ಬರೆದಿರಬಹುದಂದ್ರೆ ಯೇಸು ಸ್ವಾಮಿಗೆ ನಂತರ ಸುಮಾರು 48ನೇ ವರ್ಷ ಇಲ್ಲ 55ನೇ ವರ್ಷ. ಈಗ ನಾವು 2024-25ನೇ ವರ್ಷದಲ್ಲಿದ್ದೇವೆ. ಆದ್ರೆ ಇದು ಬರೆದಿದ್ದು ಪ್ರಾರಂಭದ ಯೇಸು ಸ್ವಾಮಿ ಆತನು ಹುಟ್ಟು 33 ವರ್ಷಕ್ಕೆ ಎತ್ತಲ್ಪಟ್ಟ ಮೇಲೆ ಈ ವಚನವನ್ನು ಈ ಪುಸ್ತಕವನ್ನು ಬರೆಯಲ್ಪಟ್ಟಿದ್ದು. ಇದು ನಾವು ನೋಡುವಾಗ ಆ ಕಾಲದಲ್ಲಿ ಈ ಒಂದು ಸಮಯ ಹೇಗಿತ್ತಂದ್ರೆ ಅನೇಕ ಸ್ಥಳಗಳಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಟ್ಟ ಮೇಲೆ 50ನೇ ದಿನದಲ್ಲಿ ಪವಿತ್ರಾತ್ಮನ ಅಭಿಷೇಕ ಭೂಮಿ ಮೇಲೆ ಇಳಿದ ಮೇಲೆ ಆ ಅಭಿಷೇಕ ಹೊಂದಿಕೊಂಡಂತ ಎಲ್ಲಾ ಶಿಷ್ಯರು ಎಲ್ಲಾ ಕಡೆ ಅವರು ಸೇವೆಯನ್ನು ಮಾಡಲಿಕ್ಕೆ ಮುಂದಾದರು. ಕಾರಣವೇನೆಂದ್ರೆ 12 ಶಿಷ್ಯರು ಯೇಸು ಸ್ವಾಮಿ ಜೊತೆ ಇದ್ದು ಯೇಸು ಸ್ವಾಮಿ ಕೊಡಲ್ಪಟ್ಟ ಆಜ್ಞೆ ಎಲ್ಲಾ ಆಜ್ಞೆಗಳಲ್ಲಿ ಪ್ರಥಮವಾದ ಮೊದಲಿನ ಮೇಲಿನ ಉನ್ನತವಾದದ್ದು ಮೋಸ್ಟ್ ಹೈ ಕಮಿಷನ್ ಆದ ಮುಖ್ಯವಾದ ಮಾತು ಏನೆಂದರೆ ಭೂಮಿಯ ಕಟ್ಟೆ ಕಡೆ ಎಲ್ಲ ಕಡೆಯೂ ನೀವು ಹೊರಟು ಹೋಗಿ ಏನ್ ಮಾಡಬೇಕು? ಸುವಾರ್ತೆ ಸಾರಬೇಕು ಎಂಬುದಾಗಿ ದೇವರು ಕೊಟ್ಟ ಆಜ್ಞೆಯನ್ನ ಎಲ್ಲಾ ಶಿಷ್ಯರು ಎಲ್ಲಾ ಕಡೆ ತೆಗೆದುಕೊಂಡು ಹೋಗುವುದು. ಆದ್ರೆ ಪೌಲನು ಯೇಸು ಸ್ವಾಮಿನ ನೋಡಿಲ್ಲ. ಪೌಲನು ಎಂದಿಗೂ ಯೇಸು ಸ್ವಾಮಿನ ಕಣ್ಣಾರೆ ನೋಡಿಲ್ಲ. ಆದರೆ ಆತನು ಒಂದು ದಿನ ಅಂತ ಹೇಳೋದಕ್ಕೆ ಮುಂಚೆ ಪೌಲನು ಯಾವಾಗಲೂ ಆತನು ಎಲ್ಲಾ ಜನರನ್ನು ಆ ಒಂದು ಉಗ್ರನ ರೀತಿಯಲ್ಲಿ ಯಾರೆಲ್ಲ ಯೇಸು ಸ್ವಾಮಿಯ ಬಗ್ಗೆ ಪ್ರಚಾರ ಮಾಡುತ್ತಾರೋ ಅವನ ದೃಷ್ಟಿಗೆ ಅದು ಅಪಪ್ರಚಾರ ಎಂಬುದಾಗಿ ಯೋಚಿಸಿ ಆತನು ಎಲ್ಲಾ ಕಡೆ ಇರುವ ಕ್ರೈಸ್ತರನ್ನು ಮತ್ತೆ ಯಹೂದ್ಯರಾಗಿ ಯಾರೆಲ್ಲ ಕ್ರೈಸ್ತರನ್ನು ಸೇರಿಸಿಕೊಂಡಿದ್ದಾರೋ ಅಂತವನ್ನೆಲ್ಲರನ್ನು ಹಿಂಸೆ ಪಡಿಸಿ, ಅದು ಮಾತ್ರವಲ್ಲ ದಮಸ್ಕಸ್ ಎಂಬುದಾದ ಪಟ್ಟಣಕ್ಕೆ ಆತನು ಹೋಗುತ್ತಾ ಇರುವಾಗ ದಾರಿಯಲ್ಲಿ ದೇವರು ಯೇಸು ಸ್ವಾಮಿ ಆತನೊಂದಿಗೆ ಆತನ ತಡೆ ಮಾಡಿ ಆತನಿಗೆ ಮಾತನಾಡಿದರು. ಆತನನ್ನು ಮಾತನಾಡಿದ ಮೇಲೆ ಆತನ ಒಳಗಡೆ ಒಂದು ಹೊಸ ವೈರಾಗ್ಯ ಬಂತು. ಹೇಗೆ ಬಂತು? ಅವನ ಕಣ್ಣು ದೇವರು ಅಲ್ಲಿ ಒಂದು ದೊಡ್ಡ ಬೆಳಕನ್ನು ಕೊಟ್ಟು ಅವನೊಂದಿಗೆ ಮಾತನಾಡಿದ ತಕ್ಷಣ ಆತನ ಕಣ್ಣು 2 ಹೋಯಿತು. ಇನ್ಸ್ಟೆಂಟ್ ಬ್ಲೈಂಡ್ನೆಸ್. ಅಷ್ಟು ಬಲವುಳ್ಳ, ಎಲ್ಲದರಲ್ಲೂ ಬಲವುಳ್ಳದಂತ ಮನುಷ್ಯ ಒಂದೇ ಕ್ಷಣದಲ್ಲಿ ಆತನು ಕುರುಡನಾದ. ಆ ಕುರುಡನಾದ ಅವನಿಂದ ನಂಬಕ್ಕಾಗ್ಲಿಲ್ಲ. ಅನಂತರ ಅಲ್ಲಿಂದ ಅವನು ಏನ್ ಮಾಡ್ತಾನೆ, ಅನನ್ಯ ಎಂಬುದಾಗಿ ಒಂದು ಮನೆಗೆ ಬರ್ತಾನೆ. ಅವರು ಪ್ರಾರ್ಥಿಸ್ತಾರೆ, ಅನಂತರ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆದ ಮೇಲೆ ಅವನಲ್ಲಿ ಬಂದಂತ ಆ ವೈರಾಗ್ಯ, ಯೇಸುವಿನ ಸುವಾರ್ತೆಯನ್ನು ಸಾರಬೇಕು. ಇನ್ನು ಆ ಸಮಯದಲ್ಲಿ ಮತ್ತೆಯ ಪುಸ್ತಕ ಇರ್ಲಿಲ್ಲ, ನೀವು ಇವತ್ತು ಓದ್ತಾ ಇರುವ ಮತ್ತೆಯ ಪುಸ್ತಕ ಇರ್ಲಿಲ್ಲ, ನೀವು ಇವತ್ತು ಓದ್ತಾ ಇರುವ ಲೂಕನ ಪುಸ್ತಕವಿಲ್ಲ, ನೀವು ಇವತ್ತು ನೋಡ್ತಾ ಇರುವ ಯೇಸು ಸ್ವಾಮಿಯ ಏನು ಈ ಪ್ಯಾಷನ್ ಆಫ್ ಕ್ರೈಸ್ಟ್ ಇಲ್ಲ ಮತ್ತೊಂದು ಸಿನಿಮಾವನ್ನು ನೋಡಿ ಓಕೆ ಯೇಸು ಸ್ವಾಮಿಯ ಜೀವಿತ, ಯೇಸು ಸ್ವಾಮಿಯ ಆ ಕಾಲ ಈ ಒಂದು ನೆಟ್ಟಿನಲ್ಲಿ ಇರುತ್ತದೆ ಎಂಬುದಾಗಿ ಇವತ್ತು ನೀವು ನೋಡುವ ಪರಿಸ್ಥಿತಿ ಹಾಗೆ ಆತನ ಅವತ್ತು ನೋಡಿಲ್ಲ. ಆತನಿಗೆ ಯಾವುದೇ ಅವಕಾಶ ಸಿಗಲಿಲ್ಲ. ಇನ್ನೊಂದು ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಆತನು ಎಲ್ಲರೂ ಸೇರಿ ಒಂದು ಮೇಲಿನ ಮನೆಗೆ ಹೋಗಿ ದೇವರ ಅಭಿಷೇಕವನ್ನು ಹೊಂದಿಕೊಳ್ಳೋದಕ್ಕಾಗಿ ಎಲ್ಲರೂ ಹೋಗಿರುವ ಪರಿಸ್ಥಿತಿ ಆ ರೀತಿಯಾದ ಅಲ್ಲೂ ಇರಲಿಲ್ಲ. ಆದರೆ ಪೌಲನ ಮೇಲೆ ಒಂದು ವಿಶೇಷವಾದ ಅಭಿಷೇಕ. ಯಾರೂ ಹೇಳಿಲ್ಲ ಶುಭ ಸಂದೇಶ. ಪೌಲನಿಗೆ ಯಾರೂ ಶುಭ ಸಂದೇಶ ಹೇಳಿಲ್ಲ. ಯೇಸುವೇ ಶುಭ ಸಂದೇಶವೇ. ಹಲ್ಲೆಲೂಯಾ. ಯೇಸುವೇ ಆತನಿಗೆ ಶುಭ ಸಂದೇಶವನ್ನು ಹೇಳಿದ್ರು. ಇವತ್ತು ಅರ್ಥ ಮಾಡಿಕೊಳ್ಳಿ, ಪೌಲನಿಗೆ ಯಾರು ಶುಭ ಸಂದೇಶ ಹೇಳಿಲ್ಲ, ಯೇಸು ಒಬ್ಬರೇ ಶುಭ ಸಂದೇಶವನ್ನು ಕೊಡಿ. ಆ ಶುಭ ಸಂದೇಶವನ್ನು ಕೊಟ್ಟ ಮೇಲೆ ಆತನು ಅವತ್ತಿಂದ ಪ್ರಾರಂಭಿಸಿದ ಸೇವೆ
ಅದು ಭಯಂಕರವಾಗಿತ್ತು. ಆತನು ಮಾಡಿದ ಸೇವೆ ಬಲವುಳ್ಳದಾಗಿತ್ತು. ಅದಕ್ಕಿಂತ ಹೆಚ್ಚಾಗಿ அவனுக்குள்ள பார்க்கும்போது ஒரு பலமான வைராக்கியம். அந்த ஊழியத்தை நான் விடமாட்டேன், இயேசு என்னோடு பேசின ஊழியத்தை நான் விடமாட்டேன் என்று அவன் பலமாய் ஊழியத்தை செய்ய அவன் தொடங்கினான். ಹೀಗೆ ಆತನ ಸೇವೆ ಪ್ರಾರಂಭಿಸಿ ಒಂದೊಂದು ಊರಿಗೆ ಒಂದೊಂದು ಸ್ಥಳಕ್ಕೆ ಆತನು ಹೋಗಿ ಬರುವುದನ್ನು ನಾವು ನೋಡ್ತೇವೆ. ಹಾಗೆ ಹೋಗಿ ನೋಡಿ ಬರುವಾಗ ಈ ಒಂದು ಬ್ಯಾಕ್ ಗ್ರೌಂಡ್ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾವು ನೋಡುವುದಾದ್ರೆ ಆ ಕಾಲದಲ್ಲಿ ಇದ್ದಂತ ಅನೇಕ ಸ್ಥಳ, ಇಲ್ಲಿ ಇರುವ ಸ್ಥಳಗಳಲ್ಲಿ ಎಫೆಸಸ್ ಇರ್ಬೋದು, ಅಪೋಲೋನಿಯಾ ಇರ್ಬೋದು, ಅಟ್ಲಾಂಟಿಯಾ ಇರ್ಬೋದು, ಪೆರ್ಗಾ ಇರ್ಬೋದು, ಸಿಸಿಲಿಯಾ ಇರ್ಬೋದು, ದೇರ್ಬಿ, ತರ್ಷಿಸ್, ಮತ್ತೆ ಆಂಟಿಯೋಗ, ಮತ್ತೆ ಈ ತರ ಇದು ಸೈಪ್ರಸ್ ಎಂಬುದಾದ ಈ ಒಂದು ಅನೇಕ ಸ್ಥಳಗಳು, ಇದೆಲ್ಲವೂ ನೋಡುವುದಾದ್ರೆ ಪೌಲನು ಇದ್ದಂತ ಪ್ರಾಂತ್ಯಗಳಾಗಿತ್ತು. ಆತನು ಇದ್ದಂತ ಕಾಲದಲ್ಲಿ ಇಂಥ ಒಂದು ಪ್ರಾಂತ್ಯಗಳಾಗಿತ್ತು. ಇವತ್ತು ಅದೇ ಪ್ರಾಂತ್ಯ ಯಾವ ಸ್ಥಳದಲ್ಲಿ ಇದೆ ಎಂಬುದಾಗಿ ನೀವು ನೋಡುವುದಾದ್ರೆ ಇವತ್ತಿನ ದಿನಕ್ಕೆ, ಇವತ್ತಿನ ಗೂಗಲ್ ಮ್ಯಾಪ್ ಪ್ರಕಾರ ಈ ಸ್ಥಳ ಏನಾಗಿದೆ ಅಂದ್ರೆ ಇದು ತುರ್ಕಿಯ ದೇಶವಾಗಿದೆ. ಮತ್ತೆ ಇಲ್ಲಿ ಇಸ್ರೇಲ್ ಇದೆ, ಇಲ್ಲಿ ಐಗುಪ್ತ ದೇಶವಿದೆ, ಇದು ಸಿನಾಯ್ ಬೆಟ್ಟ ಬರುವ ಒಂದು ಸ್ಥಳ, ಈ ಸ್ಥಳ, ಅನಂತರ ಇದು ಇಸ್ರೇಲ್ ಇರುವ ಸ್ಥಳ, ಇದಕ್ಕೆ ಮೇಲೆ ತುರ್ಕಿ ಎಂಬುದಾದ ದೇಶಗಳಿದೆ. ಮತ್ತೆ ಇವತ್ತಿನ ಕಾಲದಲ್ಲಿ ತುರ್ಕಿ ಎಂಬುದಾದ ಪ್ರಾಂತ್ಯ. ನೀವು ಅನ್ಕೊಳ್ಬೇಡಿ, ಪೌಲನು ಯಾವ ಊರಿಗೆ ಎಂಬುದಾಗಿ ಯೋಚನೆ ಮಾಡಬೇಡ್ರಿ, ಇವತ್ತಿರುವ ತುರ್ಕಿ ದೇಶ. ಹೀಗೆ ತುರ್ಕಿ ದೇಶದಲ್ಲಿ ಇರುವಂತ ಪ್ರಾಂತ್ಯ. ಇದಕ್ಕೆ ಹಿಂದೆ ಇರುವ ಸ್ಕ್ರೀನ್ ಶಾಟ್ ಅಲ್ಲಿ ನಾವು ನೋಡುವುದಾದ್ರೆ ಈ ಸ್ಥಳಗಳ ಎಲ್ಲಾ ಸ್ಥಳಗಳಿಗೆ ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ ಇರುವ ಸ್ಥಳಗಳಿಗೆ ಗಲಾತ್ಯ, ಈ ಸ್ಥಳಕ್ಕೆ ಗಲಾತ್ಯ ಎಂಬುದಾದ ಹೆಸರು. ಗಲಾತ್ಯ ಎಂಬುದಾಗಿ ಹೇಳಿದ್ರೆ ಅನೇಕ ಚಿಕ್ಕ ಚಿಕ್ಕ ಎಲ್ಲಾ ಪಟ್ಟಣಗಳನ್ನು ಸೇರಿಸಿ ಒಂದೇ ಸ್ಥಳವಾಗಿ ಕರೆಯಲ್ಪಡುವ ಒಂದು ಸ್ಥಳ. ಗಲಾತ್ಯ ಎಂಬುದಾದ್ರೆ ಒಂದು ಊರು ಮಾತ್ರ ಅಂತ ಅನ್ಕೊಳ್ಬೇಡಿ. ಗಲಾತ್ಯ ಅಂದ್ರೆ ಯಾವುದೋ ಒಂದು ಬ್ಯಾಂಗ್ಳೂರ್ ತರ ಅನ್ಕೊಳ್ಬೇಡಿ. ಗಲಾತ್ಯ ಎಂಬುದಾದ್ರೆ ಒಂದು ವೇಳೆ ಬ್ಯಾಂಗ್ಳೂರು, ಮೈಸೂರು, ಮತ್ತೆ ಮಂಡ್ಯ, ಈ ತರ ಇರುವ ಎಲ್ಲಾ ಪ್ರಾಂತ್ಯಗಳನ್ನ ಸೇರಿಸಿ ಗಲಾತ್ಯ ಎಂಬುದಾಗಿ ಕರೆಯಲ್ಪಟ್ಟಿರೋ. ಇದುವೇ ಇಷ್ಟೊತ್ತು ನಾವು ಹಿನ್ನೆಲೆಯನ್ನು ನೋಡ್ತೇವೆ. ಈ ಒಂದು ಗಲಾತ್ಯ ಪುಸ್ತಕದ 1ನೇ ಅಧ್ಯಾಯ ಮತ್ತೆ 2ನೇ ಅಧ್ಯಾಯ, ಗಲಾತ್ಯ 1 ಮತ್ತೆ 2ನೇ ಅಧ್ಯಾಯದ ನಾವು ಅನೇಕ ವಿಚಾರಗಳನ್ನು ನಾವು ಇವತ್ತು ಈ ಒಂದು ಪುಸ್ತಕದ ಮುಖಾಂತರ ನಾವು ಓದಲಿಕ್ಕಿದ್ದೇವೆ. ಮೊದಲು 1ರಿಂದ 5ವರೆಗೂ ಓದೋಣ. ಯಾರಾದರೂ ಒಬ್ಬರು ಸ್ವರವನ್ನು ಎತ್ತಿ ಮೈಕಲ್ಲಿ ಓದಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮನುಷ್ಯರ ಕಡೆಯಿಂದಾಗಲಿ ಮನುಷ್ಯನ ಮುಖಾಂತರದಿಂದಾಗಲಿ ಅಪೊಸ್ತಲನಾಗಿರದೆ ಯೇಸು ಕ್ರಿಸ್ತನ ಮುಖಾಂತರವು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೊಸ್ತಲೋದ್ಯೋಗವನ್ನು ಹೊಂದಿದ ಪೌಲನೆಂಬ ನಾನು ನನ್ನ ಜೊತೆಯಲ್ಲಿರುವ ಎಲ್ಲಾ ಸಹೋದರರು ಗಲಾತ್ಯದಲ್ಲಿರುವ ಸಭೆಗಳಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈತನು ನಮ್ಮನ್ನು ಕೆಟ್ಟದ್ದಾಗಿರುವ ಈಗಿನ ದುಷ್ಟ ಯುಗದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳ ದೆಸೆಯಿಂದ ತನ್ನನ್ನು ಮರಣಕ್ಕೆ ಒಪ್ಪಿಸಿದನು. ದೇವರಿಗೆ ಯುಗ ಯುಗಾಂತರಗಳಲ್ಲಿ ಸ್ತೋತ್ರ. ಆಮೆನ್. ಇಲ್ಲಿ ಪೌಲನು ಸ್ಪಷ್ಟವಾಗಿ ಯೇಸು ಕ್ರಿಸ್ತನ ಮುಖಾಂತರ ಸತ್ತು 3ನೇ ದಿನ ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನ ಮುಖಾಂತರ ಬರೀತಾ ಇದ್ದಾನೆ. ಈ ಪೌಲನು ಬರೆಯುವ ಉದ್ದೇಶಗಳು ಏನು? ಪೌಲನು ಯಾಕೆ ಪತ್ರವನ್ನು ಬರೆಯಬೇಕು? ಯಾಕೆ ಒಂದು ಸಂಗತಿಯನ್ನು ಪೌಲನು ಹೇಳಿ ಕಲಿಸಬೇಕು? ಪೌಲನು ಯಾವ ಕಾರಣದಿಂದ ಆತನು ಈ ಒಂದು ಸಂಗತಿಯನ್ನು ಬರೆಯಲ್ಪಟ್ಟು ಆತನು ಕಲಿಸಲ್ಪಡುವ ಉದ್ದೇಶವು ಏನಾಗಿತ್ತು ಎಂಬುದಾಗಿ ನಾವು ನೋಡುವುದಾದ್ರೆ, ಗಲಾತ್ಯ ಪುಸ್ತಕ ಬರೆಯಲ್ಪಟ್ಟಿದ್ದು ಗಲಾತ್ಯ ಪ್ರಾಂತ್ಯದಲ್ಲಿ ಜೀವಿಸುವ ಜನರಿಗಾಗಿ. ಆ ಜನರು ಯಾವ ರೀತಿಯಾದ ಜನರು 45ನೇ ಆ ಒಂದು ಇಸ್ವಿನಲ್ಲಿ, ಆ ವರ್ಷಗಳಲ್ಲಿ ಯೇಸು ಸ್ವಾಮಿ ಹೋಗಿ ಸುಮಾರು 25 ವರ್ಷಗಳ ನಂತರ ಆ ಸ್ಥಳದ ಜನರು ಹೇಗಿದ್ದರು ಎಂಬುದಾಗಿ 6ನೇ ವಚನ ಸ್ಪಷ್ಟವಾಗಿ ಹೇಳ್ತದೆ. ಓದೋದನ್ನು ಕೇಳಿಸ್ಕೊಳ್ಳೋಣ. ಕ್ರಿಸ್ತನ ಕೃಪೆಯಿಂದ ನಿಮ್ಮನ್ನು ಕರೆದಾತನನ್ನು ನೀವು ಇಷ್ಟು ಬೇಗನೆ ಬಿಟ್ಟು ಬೇರೆ ಸುವಾರ್ತೆಯನ್ನು ಹಿಡಿದಿರುವುದಕ್ಕೆ ಆಶ್ಚರ್ಯಪಡುತ್ತೇನೆ. ಇಲ್ಲಿ ಪೌಲನು ಬರೆಯುವ ಒಂದು ದೊಡ್ಡ ಸಮಸ್ಯೆ ಅದನ್ನು ಕಂಡುಕೊಂಡು ಬರೆಯುವ ಕಾರಣವೇನೆಂದರೆ, ಇಷ್ಟು ಬೇಗ ದೇವರು ನಿಮ್ಮನ್ನ ಕರೆದ ಮೇಲೆ ನೀವು ಶುಭ ಸಂದೇಶವನ್ನು ಬಿಟ್ಟು
ಮತ್ತೊಂದು ಸಂದೇಶವನ್ನು ಹಿಡಿದಿದ ಕಾರಣವೇನು? ವಾಟ್ ಇಸ್ ದ ರೀಸನ್ that you have chosen another gospel? ಒಳ್ಳೆಯ ಶುಭ ಸಂದೇಶಕ್ಕೂ ಕೆಟ್ಟ ಶುಭ ಸಂದೇಶಕ್ಕೂ, நல்ல சுவிசேஷத்திற்கும் கெட்ட சுவிசேஷத்திற்கும் மத்தியில இந்த கலாத்திய ஜனங்கள் முதலாவது ஒரு பெரிய தப்புக்குள்ளே போகிறார்கள். ಈ ಸಭೆ ಯೇಸು ಸ್ವಾಮಿಯನ್ನ ಅರಿತುಕೊಂಡು ಶಿಷ್ಯರು ಎಲ್ಲರೂ ಬೋಧಿಸಿದ ನಂತರ ಈ ಜನರು ಈಗ ನಂತರ ಮತ್ತೊಂದು ಶುಭ ಸಂದೇಶವನ್ನು ಕೇಳಲಿಕ್ಕೆ ಮುಂದಾಗಿದ್ದಾರೆ. மற்றொரு சுவிசேஷத்தை கேளும்படியாக அவர்களெல்லாம் என்ன ஆயிருக்கிறாங்க? அப்படிப்பட்ட சுப சந்தேஷத்தை, அப்படிப்பட்ட ஒரு சுவார்த்தை அவங்க எல்லாருமே அதை கேட்டிருக்கிறத நம்ம அங்க பார்க்கிறோம். ನಾವು ನೋಡುವುದಾದ್ರೆ ಶುಭ ಸಂದೇಶ ಅದು ದೇವರಿಂದ ಕೊಡಲ್ಪಟ್ಟಿರುವುದು. ಹಲ್ಲೆಲೂಯಾ. ಶುಭ ಸಂದೇಶ ಪರಲೋಕದಲ್ಲಿ ಬರೆಯಲ್ಪಟ್ಟಿರುವುದು. ಶುಭ ಸಂದೇಶ ತಂದೆಯಾದ ದೇವರು ಆಜ್ಞಿಸಿರುವುದು. ಶುಭ ಸಂದೇಶ ಯೇಸು ಸ್ವಾಮಿ ಭೂಮಿಗೆ ಬಂದು ಸತ್ತು ಆತನು 3ನೇ ದಿನ ಪುನರುತ್ಥಾನ ಹೊಂದಬೇಕೆಂಬುದೇ ಶುಭ ಸಂದೇಶ. ಅದು ಪರಲೋಕದಿಂದ ನಿರ್ಣಯಿಸಲ್ಪಟ್ಟಿದೆ. ಆ ಶುಭ ಸಂದೇಶವನ್ನ ಜನರಿಗೆ ಏನ್ ಮಾಡ್ತಾ ಇದ್ದಾರೆ? ಒಲಸು ಪಡಿಸ್ತಾರೆ. ಅದರ ಬೇರೆ ರೀತಿಯಾದ ಅರ್ಥದಲ್ಲಿ ಅವರು ಏನ್ ಮಾಡ್ತಾ ಇದ್ದಾರೆ? ತಪ್ಪಾಗಿ ತೆಗೆದುಕೊಳ್ಳುತ್ತಾ ಇದ್ದಾರೆ. ಇವತ್ತಿನ ಜೀವಿತದಲ್ಲಿ ಕೂಡ ನಾವು ನೋಡೋದಾದ್ರೆ, ಈಗ ನೀವೆಲ್ಲರೂ ಹಾಸ್ಪಿಟಲ್ಗೆ ಹೋಗ್ತೀರಿ, ಹೌದಲ್ವಾ? ಹಾಸ್ಪಿಟಲ್ಗೆ ಹೋಗ್ತೀವಿ, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಗೆ ಹೋಗ್ತೀವಿ, ಬೇರೆ ಬೇರೆ ಹಾಸ್ಪಿಟಲ್ಗೆ ಹೋಗ್ತೀವಿ. ಅಲ್ಲಿ ಒಂದು ಡಾಕ್ಟರ್ನ ಭೇಟಿ ಮಾಡಕ್ ಹೋಗ್ತೀವಿ. ಆ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಆ ಡಾಕ್ಟರ್ ನಿಮಗೊಂದು ಪೇಪರ್ ತಗೊಳ್ತಾರೆ. ಅವರು ಏನೇನೋ ಬರೆದುಬಿಟ್ಟು ಗೀಚ್ಬಿಟ್ಟು ತಗೊಂಡು ಬಂದು ಹೋಗಿ ತಗೊಂಡು ತಿನ್ರಿ ಎಂಬುದಾಗಿ ಹೇಳಿದ್ರೆ ನೀವು ಮಾಡ್ತೀರಾ? ನಮ್ಗೆ ಏನ್ ಗೊತ್ತಾಗ, ಸರಿ ಆಯ್ತು ಬಿಡು, ನಿಮಗೆ ಇದು ಬರೆಯಲ್ಪಟ್ಟದ ಮೇಲೆ ಡಾಕ್ಟರ್ ಚೀಟಿ ಬರೆದುಬಿಟ್ರು, ಅದು ತಗೊಂಡು ಹೋಗಿ ನೀವು ಸೀದಾ ಮೆಡಿಕಲ್ ಸ್ಟೋರ್ ಅಲ್ಲಿ ಕೊಡ್ತೀರಾ. ಮೆಡಿಕಲ್ ಸ್ಟೋರ್ ಅಲ್ಲಿ ಏನ್ ಹೇಳ್ತಾರೆ? ಈ ಮೆಡಿಸಿನೇ ಇಲ್ಲ, ಯಾರ್ದು ನಿಮ್ಗೆ ಬರ್ಕೊಟ್ಟಿದ್ದು ಎಂಬುದಾಗಿ ಹೇಳಿದ್ರೆ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀರಾ? என்ன பண்ணுவீங்க? நீங்க ஹாஸ்பிட்டல் கொடுத்த டாக்டர் சூப்பரா எழுதி கொடுத்துருக்காரு. ஏன்னா நம்மளுக்கு யாருக்குமே படிக்க வராது. படிச்சவங்களா இருந்து பிடிஹெச் பிஜிஹெச் டிகிரி பண்ணியிருந்தாலும் டாக்டர் எழுதுறத படிக்க முடியாது. அதை படிச்சும் அதையும் எடுத்துட்டு போய் மெடிக்கல் ஸ்டோர்ல கொடுத்து அவங்க இந்த மெடிசனே இல்லை, இப்படிப்பட்டது ஒண்ணு இல்லவே இல்லை அப்படின்னு மெடிக்கல் ஸ்டோர் பர்சன் சொன்னா என்ன பண்ணுவீங்க? இதேதான் பவுலுக்கு வந்தது யோசனை. ಯೇಸು ಕ್ರಿಸ್ತನು ಕೊಟ್ಟಿರುವ ಶುಭ ಸಂದೇಶವನ್ನ ಜನರು ಅವರ ಶುಭ ಸಂದೇಶವಾಗಿ ಮಾರ್ಪಡಿಸ್ತಾ ಇದ್ದಾರೆ. ನಿಜವಾಗಿ ನೋಡುವುದಾದ್ರೆ ಈ ಗಲಾತ್ಯ ಪ್ರಾಂತ್ಯದ ಈ ಮಕ್ಕಳು ಅವರಿಗೆ ಮೆಚ್ಚುಗೆಯಾದ ಶುಭ ಸಂದೇಶವನ್ನು ಮಾರ್ಪಡಿಸಿಕೊಳ್ತಾ ಇದ್ದಾರೆ. ಅವರಿಗೆ ಯಾವ ರೀತಿಯಾದ ಶುಭ ಸಂದೇಶ ಬೇಕೋ ಆ ರೀತಿಯಲ್ಲಿ ಆ ಶುಭ ಸಂದೇಶವನ್ನ ಅವರಿಗೆ ಇಷ್ಟದ ಪ್ರಕಾರ ಬದಲಾಯಿಸಿಕೊಳ್ಳುತ್ತಾ ಇದ್ದಾರೆ. ಇವತ್ತು ನಾವು ನೋಡುವುದಾದ್ರೆ ಅನೇಕ ಶುಭ ಸಂದೇಶದ ಕಾರ್ಯವನ್ನು ಇವತ್ತು ನೋಡಿದ್ರೆ ತುಂಬಾ ಮೋಸವಾಗಿದೆ. ಈ ಕಾಲದಲ್ಲಿ ನೀವು ಕೆಲವು ಸಭೆಗಳಿಗೆ ನೀವು ಹೋಗಿ ನೋಡ್ರಿ, ಅಲ್ಲಿ ಸುವಾರ್ತೆಯನ್ನೇ ಮಾತನಾಡುವ ಸಭೆಯಾಗಿರೋದಿಲ್ಲ. ನಾವು ಒಂದು ಮಾತನ್ನು ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಜನರು ಕೆಟ್ಟು ಹೋಗೋದಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ಇವತ್ತು ಸಭೆಗಳು ಶುಭ ಸಂದೇಶವನ್ನು ಮಾತನಾಡುತ್ತಿಲ್ಲ. ಆಶೀರ್ವಾದ 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 ಆಶೀರ್ವಾದ, ಆಡಿ ಕಾರ್ ಬೇಕು ಎಂಬುದಾಗಿ ಮಾತಾಡ್ತಾರೆ. ಬಂಗ್ಲಾ ಬೇಕು, ಕಾರ್ ಬೇಕು, ಆಗಿರ್ಬೇಕು, ಬ್ರ್ಯಾಂಡೆಡ್ ಆಗಿ ಜೀವಿಸಬೇಕು ಎಂಬುದಾಗಿ ಇವತ್ತು ಕೃಪೆ ಇದೆ, ಇವತ್ತು ಅದು ಇದೆ, ಇವತ್ತು ಹಂಗಿದೆ, ನಾವು ಹಂಗಿರ್ಬೋದು ಹಿಂಗಿರ್ಬೋದು. ಸಭೆ ಕೂಡ ಶುಭ ಸಂದೇಶವನ್ನ ಮಾತನಾಡೋದಿಲ್ಲ. ಶುಭ ಸಂದೇಶ ಅಂದ್ರೆ ಏನು? ನಾವು ನೋಡುವುದಾದ್ರೆ 5 ಕಾರ್ಯ ಶುಭ ಸಂದೇಶದಲ್ಲಿದೆ. 1, ಮನುಷ್ಯನ ಆತನು ಬಿದ್ದು ಹೋಗಿರುವುದು. 2ನೇದು ಯೇಸು ಪ್ರಾಣವನ್ನು ಕೊಟ್ಟಿದ್ದು. 3ನೇದು ಯೇಸು ನಮಗಾಗಿ ನಮ್ಮೆಲ್ಲ ಪಾಪವನ್ನು ಅಲಿಸಿದ್ದು, ಮತ್ತೆ ನಮ್ಮನ್ನ ರೆಸ್ಟೋರ್ ಮಾಡಿದ್ದು. 4ನೇದು ರೆಸ್ಟೋರ್ ಅಂದ್ರೆ ಮರುಸ್ಥಾಪಿಸಿದ್ದು. 5ನೇದು ನಿತ್ಯ ಜೀವ ಕೊಡುವುದು. ಮನುಷ್ಯನು ಬಿದ್ದ, ಯೇಸು ಸ್ವಾಮಿ ಬಂದರು, ಪಾಪವನ್ನ ತೊಳೆದರು, ನಮ್ಮನ್ನ ಮರುಸ್ಥಾಪಿಸಿದರು, ಪರಲೋಕಕ್ಕೆ ಸೇರಿಸುವುದು. ಹಲ್ಲೆಲೂಯಾ.
ಈಗ ಯಾವ ಕಾಲದಲ್ಲಿ ಇದ್ದೇವೆ? ನಮ್ಮನ್ನ ಮರುಸ್ಥಾಪಿಸುವ ಕಾಲದಲ್ಲಿ ನಾವು ಇದ್ದೇವೆ. ಶುಭ ಸಂದೇಶ ಭೂಮಿ ಪ್ರಾರಂಭವಾಗಿದ ದಿನದಿಂದ ಈ ಭೂಮಿ ಮುಚ್ಚಲ್ಪಟ್ಟು ಪರಲೋಕ ತೆರೆಯಲ್ಪಟ್ಟು ಪರಲೋಕದ ಒಂದು ಯೆರೂಸಲೇಮ್ ಆ ಸಿಂಹಾಸನ ಈ ಭೂಮಿಯ ಮೇಲೆ ತೆಗೆದುಕೊಂಡು ಬಂದು ಇಡುವ ತನಕ ಅದು ಮಾತ್ರವಲ್ಲ, ಯುಗ 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 ಕಾಲಕ್ಕೂ ಜೀವಿಸುವುದೇ ಶುಭ ಸಂದೇಶ. ಹಲ್ಲೆಲೂಯ. ನಿತ್ಯ ಜೀವ ಪಡೆಯೋದಕ್ಕೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ನಿತ್ಯ ಜೀವವನ್ನು ಹೊಂದಿಕೊಳ್ಳೋದಕ್ಕೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಾಗಾದ್ರೆ ನಿಜವಾದ ಶುಭ ಸಂದೇಶದಲ್ಲಿ ಜೀವಿಸಬೇಕು. ಅನೇಕ ರೀತಿಯಾದ ಸಂಪ್ರದಾಯದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಯು ಆರ್ ಲಿವಿಂಗ್ ಅಕಾರ್ಡಿಂಗ್ ಟು ದ ಟ್ರೆಡಿಷನ್ ಅಂಡ್ ಅಕಾರ್ಡಿಂಗ್ ಟು ಯುವರ್ ಟ್ರೆಡಿಷನ್ ಯು ಆರ್ ಚೇಂಜಿಂಗ್ ದ ಗಾಸ್ಪಲ್ ಅಕಾರ್ಡಿಂಗ್ ಟು ಯುವರ್ ಟ್ರೆಡಿಷನ್. ಇವತ್ತು ಅನೇಕರು ನಮ್ಮ ಸಂಪ್ರದಾಯ ನಮ್ಮ ಮನೆಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಆ ಸಂಪ್ರದಾಯದ ಪ್ರಕಾರ ಅವರು ಶುಭ ಸಂದೇಶವನ್ನ ಮಾಡಿಕೊಂಡು ಆ ರೀತಿಯಲ್ಲಿ ಯೇಸುವನ್ನ ಮನೆಗೆ ಕರೀತಾರೆ. ನಡೀತದೆ. ನಿಮ್ಮ ಹೃದಯ ಶುಭ ಸಂದೇಶದ ಪ್ರಕಾರ ಜೀವಿಸಿಲ್ಲ ಅಂದ್ರೆ ನೀವು ಎಷ್ಟೇ ಯಾರೇ ಪ್ರಾರ್ಥನೆ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಈ ತರ ಗೋಡೆಗಳಿಗೆ ಮಾತನಾಡಿದರೆ ಯೇಸುವನ್ನು ಅರಿತುಕೊಳ್ಳದೆ ಶುಭ ಸಂದೇಶದ ಪ್ರಕಾರ ಅನೇಕ ಸಂಪ್ರದಾಯ ಅನೇಕ ರೀತಿಯಾದ ಎಲ್ಲಾ ಸಂಪ್ರದಾಯ ಬೇಕು, ಎಲ್ಲಾ ರೀತಿಯಾದ ಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಜನರು ಹೇಗೆ ಮಾಡ್ತಾ ಇದ್ದಾರೋ ಎಲ್ಲಾ ರೀತಿಯಾದ ಸಂಪ್ರದಾಯದ ಮಧ್ಯದಲ್ಲಿ ಶುಭ ಸಂದೇಶ ಇರಬೇಕೆಂಬುದಾಗಿ ನೀವು ಅಪೇಕ್ಷಿಸುವುದಾದರೆ gospel will not help you. Jesus cannot be at your side. ಈ ವಾಕ್ಯವನ್ನ ಕೇಳಿಸ್ಕೊಳ್ತಾ ಇರುವ ಎಲ್ಲರೂ ನಿಮ್ಮ ಮನೆಗಳಲ್ಲಿ ಈ ದಿನದಲ್ಲಿ ಈ ವಾಕ್ಯವನ್ನ ಕೇಳಿಸಿಕೊಳ್ಳುವ ನಿಮ್ಮ ಸಮಯದಲ್ಲಿ ಯೇಸುವನ್ನ ಮೇಲಿನ ಸ್ಥಾನದಲ್ಲಿ, ಇಫ್ ಯು ಡೋಂಟ್ ಕೀಪ್ ಜೀಸಸ್ ಆಸ್ ಯುವರ್ ಪ್ರಯಾರಿಟಿ and not living according to your righteousness of God, it is no use. ಯಾವುದೇ ರೀತಿಯಾದ ಪ್ರಯೋಜನವಿಲ್ಲ. ಈ ಗಲಾತ್ಯ ಸಭೆ ಆ ರೀತಿಯಾಗಿ ಮತ್ತೊಂದು ಶುಭ ಸಂದೇಶವನ್ನು ತೆಗೆದುಕೊಂಡು ಬರ್ತಾ ಇದ್ರು. ಈಗ 1ನೇ ಅಧ್ಯಾಯ 11ನೇ ವಚನ, ಈಗ 1ನೇ ಅಧ್ಯಾಯ 1ರಿಂದ 11 ವಚನ ತನಕ ಕೆಲವು ಕಾರ್ಯವನ್ನು ನೋಡಿದ್ವಿ. 11ನೇ ವಚನದಿಂದ 24ನೇ ವಚನವರೆಗೂ ಇನ್ನೊಂದು ಕಾರ್ಯವನ್ನ ನಾವು ನೋಡೋಣ. ಅದರಲ್ಲಿ 15ನೇ ವಚನ 16ನೇ ವಚನವನ್ನು ಓದನ್ವಾ? ಆದರೆ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲರಾಗಿದ್ದವರ ಬಳಿಗೂ ಹೋಗದೆ ಅರಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದೆನು. ಇಲ್ಲಿ ಮತ್ತೊಂದು ಸಾರಿ ನಾವು ನೋಡುವಾಗ ಈ ಗಲಾತ್ಯ 1ನೇ ಅಧ್ಯಾಯ 11ರಿಂದ 25ನೇ ವಚನ ತನಕ ನೋಡುವಾಗ ಇಲ್ಲಿ ಪೌಲನ ಕುರಿತು ಆತನು ಹೇಳ್ತಿದ್ದಾನೆ, ನನ್ನ ತಾಯಿಯ ಗರ್ಭದಲ್ಲಿ ಯೇಸು ದೇವರು ಆತನ ಒಂದು ಆಲೋಚನೆ ನನ್ನ ಮೇಲೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಯೇಸುವನ್ನು ಅರಿತುಕೊಂಡವರು, ಯೇಸು ನಿಮ್ಮ ಜೊತೆ ಮಾತನಾಡಿದ್ರೆ ನೀವು ಎಲ್ಲರೂ ಯೇಸುವಿನಿಂದ ಕರೆಯಲ್ಪಟ್ಟವರಾಗಿದ್ದೀರಾ. ಯು ಆಲ್ ಆರ್ ಕಾಲ್ಡ್ ಬೈ ಜೀಸಸ್. ಯೇಸುವಿனால் தெரிந்து கொள்ளப்பட்டவர்களாக இருந்தால் நீங்க எல்லாரும் ಯೇಸುவால் அழைக்கப்பட்டிருக்கிறீர்கள். ಪೌಲನು ಅದನ್ನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನಾನು ದೇವರಿಂದ ಯೇಸುವಿನಿಂದ ಕರೆಯಲ್ಪಟ್ಟಿದ್ದೇನೆ. ಯೆರೆಮೀಯ ಹೇಳುವಾಗ ಹೇಳ್ತಿದ್ರೆ, ನಾನು ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರು ನನ್ನನ್ನು ಕಂಡುಕೊಂಡಿದ್ದಾರೆ. ಎಫೆಸಿಯ ಪುಸ್ತಕದಲ್ಲಿ ನೋಡುವುದಾದರೆ ಈ ಭೂಮಿ ಅಸ್ತಿವಾರ ಹಾಕೋದಕ್ಕೆ ಮುಂಚೆನೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆಂಡ್ರೂ, ದೇವರು ಭೂಮಿಯ ಅಸ್ತಿವಾರ ಹಾಕೋದಕ್ಕೆ ಮುಂಚೆನೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಲ್ಲಿರುವ ನೀವೆಲ್ಲರೂ ಹೇಳ್ರಿ, ನಿಮ್ಮ ಹೆಸರನ್ನು ಇಟ್ಟು ಹೇಳ್ರಿ, ನಿಮ್ಮ ಜೀವಿತ ಒಂದು ಸೂಪರ್ ಆದ ಜೀವಿತ, ಅಮೂಲ್ಯವಾದ ಜೀವಿತ. ಇಲ್ಲಿರುವ ನಿಮ್ಮೆಲ್ಲರ ಜೀವಿತ ದ ಬೆಸ್ಟ್ ಅಂಡ್ ದ ಬೆಸ್ಟ್ ಅಂಡ್ ದ ಬೆಸ್ಟ್ ಜೀವಿತ. ನೀವು ನಂಬುತ್ತೀರಾ? ಅನೇಕ ಸಾರಿ ನಂಬೋದಿಲ್ಲ. ನಿಮ್ಮಲ್ಲಿ ಒಂದು ಇನ್ಫೀರಿಯರಿಟಿ, ನಿಮ್ಮಲ್ಲಿ ಒಂದು ರೀತಿಯಾದ ಒಂದು ಭಾವನೆ ಏನಂದ್ರೆ, ನಾನು ಏನಕ್ಕಿದ್ದೀನಿ, ನನಗೇನು ಶುಭ ಸಂದೇಶ ಇದೆಯಾ, ನಾನು ಜೀವಿಸ್ತಾ ಇದ್ದೀನ, ನಾನು ಬದುಕಿರೋದು ಏನಕ್ಕೆ ಎಂಬುದಾಗಿ ನೀವು ಯೋಚಿಸ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ಲ
ಶುಭ ಸಂದೇಶವನ್ನು ಕೊಟ್ಟಂತ ಯೇಸು ನಿಮ್ಮ ಒಳಗಡೆ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ದೇವರು ನಮ್ಮನ್ನು ಗಣಪಡಿಸಿ. ಯು ಆರ್ ಸೋ ಗ್ರೇಟ್. ನೀವು ಎಲ್ಲರಕ್ಕಿಂತ ಮೇಲಿನವರು. ನಿಮ್ಮಲ್ಲಿರುವ ಸಂತೋಷ ಲೋಕದಲ್ಲಿ ಇರೋರಿಗಿಲ್ಲ. ಏನಿಲ್ಲ ಎಂಬುದು ಅದನ್ನ ತೆಗೆದು ಬಿಸಾಕ್ರಿ. ಯೇಸು ಈ ಭೂಮಿಗೆ ಬರುವಾಗ ಬಿಲ್ಡಿಂಗ್ ಕಟ್ಟೋಣ ಅಂತ ಬಂದ್ರ? ಯೇಸು ಈ ಭೂಮಿಗೆ ಬಂದುವಾಗ ನಾನು ಒಳ್ಳೆ ಒಂದು ಆಡಿ ಕಾರ್ ಇಟ್ಕೊಳ್ಬೇಕೆಂಬುದ ಯೇಸು ಉದ್ದೇಶದಿಂದ ಬಂದ್ರ? ಪೌಲನು ಆ ಉದ್ದೇಶದಿಂದ ಇದ್ರ? ನನಗೆ ಎಲ್ಲ ರಥಗಳು ಇರಬೇಕು. ಯೇಸು ಸ್ವಾಮಿ ನನಗೆ ಒಂದಿಲ್ಲ 4 ಕುದುರೆಯನ್ನು ಕಟ್ಟಿರುವ ರಥಗಳು ನನಗೆ ಇರಬೇಕು. ನಾನು ಕೂತ್ಕೊಂಡ್ರೆ ಹಾಗೆ ನನ್ನ ದೇಶ ಹಾಗೆ ಅಲ್ಲಾಡಬೇಕು. ನಾನು ಒಂದು ಅಲೆಕ್ಸಾಂಡರ್ ತರ ಇರಬೇಕು. ನಾನು ಆ ರಾಜನ ತರ ಇರಬೇಕು. ನಾನು ಈ ರಾಜನ ತರ ಇರಬೇಕೆಂಬುದಾಗಿ ಯೇಸು ಯಾವತ್ತಾದ್ರೂ ಯೋಚನೆ ಮಾಡಿದ್ರ? ಶುಭ ಸಂದೇಶವನ್ನು ಹೊಂದಿಕೊಂಡಿರುವ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ. ಶುಭ ಸಂದೇಶದ ಜೀವನವನ್ನು ಜೀವಿಸಬೇಕು. ಈ ಗಲಾತ್ಯ ಪ್ರಾಂತ್ಯದ ಜನರಿಗೆ ಗೊತ್ತಿಲ್ಲ ಅವರು ದೇವರಿಂದ ಕರೆಯಲ್ಪಟ್ಟಿದ್ದಾರೆ. ಅನೇಕ ಸುಳ್ಳು ಬೋಧನೆಗಳು ತಲೆ ಒಳಗಡೆ ಬಂದ ಮೇಲೆ, ಕೆಟ್ಟ ಉಪದೇಶಗಳು ಒಳಗಡೆ ಬಂದ ಮೇಲೆ, ಇವತ್ತಿನ ದಿನಗಳಲ್ಲಿ ನಾವು ಅನೇಕ ಜಿಪಿಎಸ್ ಡಾಕ್ಟ್ರಿನ್. ಏನ್ ಜಿಪಿಎಸ್ ಡಾಕ್ಟ್ರಿನ್? ಗ್ರೇಸ್, ಪ್ರಾಸ್ಪ್ಯಾರಿಟಿ, ಸಕ್ಸಸ್, ಇದು 3 ಸಾಕು, ಪರಲೋಕಕ್ಕೆ ಹೋಗ್ಬಿಡುವುದು ಎಂಬುದಾಗಿ ಸುಳ್ಳು ಪ್ರವಾದಿಸ್ತಾ ಇದ್ದಾರೆ. ಅಂತ ಮಾತುಗಳಿಗೆ ಇಲ್ಲಿ ಕುಳಿತಿರುವ ನೀವು ಯಾರು ಕಿವಿ ಕೊಡಬೇಡ್ರಿ. ಇದು ಎಚ್ಚರಿಕೆಯ ಮಾತು. ಗಾಡ್ ಇಸ್ ಟಾಕಿಂಗ್ ಟು ಯು. ಒಂದು ವೇಳೆ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ರೆ ದೇವರಿಗೆ ಕರವನ್ನು ಎತ್ತಿ, ಅಪ್ಪ ನಾನು ಒಪ್ಪಿಸಿಕೊಡ್ತಾ ಇದ್ದೇನೆ ಅಪ್ಪ. ಅನ್ಯ ಶುಭ ಸಂದೇಶಗಳಿಗೆ ನಾವು ಹೋಗೋದಿಲ್ಲ, ಕೆಟ್ಟ ಶುಭ ಸಂದೇಶವನ್ನು ಕೇಳೋದಿಲ್ಲ. ಯೇಸು ಇಲ್ಲ ಅಂದರೆ ಅಂತ ಸಭೆ ನನಗೆ ಬೇಡ. ಇವತ್ತು ಅನೇಕರು ಯೂಟ್ಯೂಬ್ಗಳಲ್ಲಿ ಯೇಸು ಇಲ್ಲಿದ್ದೀರಾ ಅಂತ ಪ್ರಸಂಗಿಯರ ಪ್ರಸಂಗಗಳನ್ನು ಕೇಳ್ತಾ ಇದ್ದೀರಾ. ಇದು ನಿಮ್ಮ ಸಮಯ. ಒಪ್ಪಿಸಿಕೊಡ್ರಿ. 1000 ಮೆಸೇಜನ್ನು ಕೇಳಬೇಡ, ಅದಕ್ಕಿಂತ 1000 ಸಲ ಬೈಬಲನ್ನು ಓದ್ರಿ. ಹಲ್ಲೆಲೂಯಾ. ಯಾವ ಮೆಸೇಜ್ ಕೇಳ್ಕೊಂಡಿರ್ಬೇಡಿ. ಅನೇಕ ನಿಮಗೆ ಕುರುಬನು ಒಬ್ರು ಬೇಕಾ? ನಿಮ್ಮನ್ನ ನಡೆಸುವವರು ಒಬ್ರು ಬೇಕಾ? ಇಲ್ಲ ನಿಮ್ಮನ್ನ ನಡೆಸುವವರು 100 ಜನ ಬೇಕಾ? ಒಂದು ಕುರಿಗೆ 100 ಮಾಲೀಕರು ಬೇಕಾ? ಇವತ್ತು ಯೂಟ್ಯೂಬ್ ನಿಮ್ಮನ್ನ ಮೋಸಗೊಳಿಸ್ತಾ ಇದೆ. ಯಾಮಾರಿ ಹೋಗ್ಬೇಡ್ರಿ. ರೇಮ ಸಭೆಯಲ್ಲಿ ಇರುವುದಾದರೆ ರೇಮ ಸಭೆಯ ಒಂದೇ ಒಂದು ಭಾರ, ನಮ್ಮ ಕರ್ನಾಟಕ ರಾಜ್ಯ ರಕ್ಷಣೆ ಹೊಂದಬೇಕು. ರೇಮ ಸಭೆ ದೇವರ ವಾಕ್ಯವನ್ನು ಅರಿತುಕೊಳ್ಳಬೇಕು. ರೇಮ ಸಭೆ ದೇವರ ಉದ್ದೇಶವನ್ನು ನೆರವೇರಿಸಬೇಕು. ರೇಮ ಸಭೆ ಎವಾಂಜಲಿಸಮ್ ಅಲ್ಲಿ ಮುಂದಾಗಬೇಕು. ಹಲ್ಲೆಲೂಯಾ. ಇದುವೇ ರೇಮ ಸಭೆಯ ಉದ್ದೇಶವಾಗಿದೆ. ಒಂದೇ ಉದ್ದೇಶ ಇಟ್ಟುಕೊಳ್ಳಿ. ಒಂದೇ ಸಭೆಯಲ್ಲಿ ಉಳಿದಿರಿ. ಒಂದೇ ಸಭೆಯಲ್ಲಿ ಬೋಧಕರನ್ನ ನೋಡಕ್ ಹೋಗ್ಬೇಡ್ರಿ. ಏನು ನೋಡಕ್ ಹೋಗ್ಬೇಡ್ರಿ, ವಾಕ್ಯವನ್ನ ನೋಡ್ರಿ. ನನ್ನನ್ನು ನೋಡಬೇಡ್ರಿ. ನಿಮಗೆ ವಾಕ್ಯ ಬೋಧಿಸ್ಬೋದು, ಮನೆಗೆ ಹೋಗಿ ನಾನು ಇದೇ ರೀತಿಯಲ್ಲಿ ಬಾಳಬೇಕು. ನಾನು ಬಾಳಲಿ ಅಂದ್ರೆ ನಿಮಗಾದ್ರೆ ಹಿಂಗ್ ಹೊಡೆದು ಕಳಿಸ್ಬಿಡ್ತಾರೆ, ನನಗೆ ಚಾಟಿಯಲ್ಲಿ ಓಡಿಸ್ತಾರೆ. ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ವಿತ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ನಾನು ನಿಮ್ಮ ಮುಂದೆ ನಿಂತುಕೊಂಡಿರೋದು ಅನೇಕ ರೆಸ್ಪಾನ್ಸಿಬಲ್ ಒಂದಿಗೆ ನಿಂತುಕೊಂಡಿದ್ದೀನಿ. ನೀವೆಲ್ಲರೂ ದೇವರಿಂದ ಕರೆಯಲ್ಪಟ್ಟಿದ್ದೀರ. ಹೋಲ್ಡ್ ಆನ್ ಟು ಯುವರ್ ಗಾಸ್ಪಲ್. ಸುಳ್ಳು ಪ್ರವಾದನೆ, ಸುಳ್ಳು ಬೋಧನೆ, ಪ್ರವಾದನೆ, ಅಲ್ಲಿ ಪ್ರವಾದನೆ. ಓ ನನ್ನ ಕುರಿತು ಹೇಳ್ತಾರೆ, ನನ್ನ ಭವಿಷ್ಯವನ್ನು ಕುರಿತು. ಏಸು ಭವಿಷ್ಯವನ್ನು ಕುರಿತು ಹೇಳೋದನ್ನು ಬಿಟ್ಟು ಇನ್ನೊಂದು ಮನುಷ್ಯರು ಹೇಳುವ ಭವಿಷ್ಯವನ್ನು ಹಿಡಿದುಕೊಂಡು ಹೋಗೋರಾಗಿದ್ರೆ ನಾವು ಮೂರ್ಖರಾಗಿದ್ದೇವೆ. ನಾವು ನಿಮ್ಮನ್ನ ಹೇಳ್ತಾ ಇಲ್ಲ. ಇವತ್ತು ಅನೇಕ ಜನ ಆ ರೀತಿಯಲ್ಲಿ ಇದ್ದಾರೆ. ಓ ಪಾಸ್ಟರ್ என் மேல கையை வச்சோன்னு அப்படியே ஆடணும், அப்படியே நான் வந்து ஆடணும், ஷேக் ஆகணும், அப்படியே ஷேக் ஆகி அப்படியே கீழோடணும், அபிஷேகம் வந்துச்சு. அதுக்கப்புறமா நீங்க காத்து இல்லாத பலூனா, ಗಾಳಿ ಇಲ್ದಿರ ಬಲೂನ, ಈ ರೀತಿಯಲ್ಲಿ ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಅಂತ ಹೋಗ್ಬೇಡ್ರಿ. ಅದಕ್ಕಿಂತ ಮೇಲಾಗಿ ವಾಗ್ದಾನಗಳನ್ನು ಕೊಟ್ಟವನು, ವಾಗ್ದಾನಗಳನ್ನು ನೆರವೇರಿಸುವನು, ಶುಭ ಸಂದೇಶವನ್ನು ಕೊಟ್ಟಂತ ಯೇಸು ನಿಮ್ಮೊಳಗಡೆ ಇದ್ದಾರೆ. ಹಲ್ಲೆಲೂಯಾ. ಲಿವಿಂಗ್ ಗಾಡ್, ಜೀವವುಳ್ಳ ಒಂದೇ ದೇವರು. ನಾನು ಮುಂದೆ ಹೋಗ್ತೀನಿ, ಟೈಮ್ ಇಲ್ಲ. ಹಾಗಾಗಿ 3ನೇ ಕಾರ್ಯ 2ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ತನಕ ನಾವು ನೋಡ್ತೇವೆ. ಮೊದಲನೇ ಕಾರ್ಯ ನಾವು ಏನಂತ ನೋಡ್ತೀವಿ ಅಂದ್ರೆ, ನಾವು ಸತ್ಯ ಮತ್ತೆ ಸುಳ್ಳಿನ ಶುಭ ಸಂದೇಶದ ಮಧ್ಯದಲ್ಲಿ ಇರುವ ಹೋರಾಟವನ್ನು ನೋಡಿದ್ವಿ ಗಲಾತ್ಯ ಜನರು. 2ನೇದು
ಪೌಲನ ಕುರಿತು ನಾವು ನೋಡಿದ್ವಿ. ಆ 1ನೇ ಅಧ್ಯಾಯ 11ರಿಂದ 24 ತನಕ. 3ನೇದು ಈಗ ನೋಡ್ಲಿಕ್ಕಿದ್ದೇವೆ, ನಾವು ಶುಭ ಸಂದೇಶದಲ್ಲಿ ಹೊಂದಾಣಿಕೆ, ಯೂನಿಟಿ ಇನ್ ಗಾಸ್ಪಲ್. ಒಂದು ವಚನವನ್ನು ಓದಿಕೊಳ್ಳೋಣ. ಗಲಾತ್ಯ 2:7ನೇ ವಚನ. ಸುನ್ನತಿಯಾದವರಲ್ಲಿ ಅಪೊಸ್ತಲತನವನ್ನು ನಡೆಸುವುದಕ್ಕೋಸ್ಕರ ಪೇತ್ರನನ್ನು ಪ್ರೇರಿಸಿದ ಆತನು ಅನ್ಯ ಜನರಲ್ಲಿ ಅದನ್ನು ನಡೆಸುವುದಕ್ಕೆ ನನ್ನನ್ನು ಪ್ರೇರಿಸಿದ್ದನು. ನೀವು ಇವತ್ತಿನ ಜನ ಶುಭ ಸಂದೇಶವನ್ನು ಹೊಂದಿಕೊಂಡಿರೋರು, ರಕ್ಷಣೆ ಹೊಂದಿರೋರು ಹೇಗಿದ್ದಾರೆ ಅಂದ್ರೆ, ಇನ್ನೊಬ್ರು ಅನ್ಯ ಜನ ಬಂದ್ಬಿಟ್ರೆ ನೋಡೋದಿಲ್ಲ, ಶೇಕ್ ಹ್ಯಾಂಡ್ ಮಾಡೋದಿಲ್ಲ, ಮಾತನಾಡೋದಿಲ್ಲ. ಪಕ್ಕದಲ್ಲಿ ಇನ್ನೊಬ್ರು ಕೂತ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರ ಹತ್ರ ಮಾತಾಡೋದೇ ಇಲ್ಲ, ಪಕ್ಕದಲ್ಲಿ ನೋಡೋದಿಲ್ಲ. ನೋಡೋದಲ್ಲ ಏನು ಗೊತ್ತಾ, ಯಾವ ರೀತಿಯಾದ ಬಟ್ಟೆ ಹಾಕಿದ್ದಾರೆ, ಅವ್ರ ಚಪ್ಪಲಿ ಯಾವ ಥರ ಇದೆ, ಅವ್ರು ಯಾವ ರೀತಿಯಲ್ಲಿ ತಲೆ ತಲೆ ಸರಿ ಇಲ್ಲ, ಅವ್ರ ಬಟ್ಟೆ ಸರಿ ಇಲ್ಲ. ಸಭೆಗಳಲ್ಲಿ ನಡೀತಾ ಇದೆ. ಬಂದ್ರೆ ಹಾಗೆ ಬಂದು ಹಾಗೆ ಎದ್ದು ಹೋಗ್ತಾರೆ. ಇವತ್ತು ಜನರು, ಈ ಗಲಾತ್ಯ ಜನ ಏನು ನೋಡ್ತಾ ಇದ್ರು ಅಂದ್ರೆ, ಬೇರ್ಪಾಟನ್ನು ನೋಡುತ್ತಾ ಇದ್ರು. They were seeing differences. They are seeing differences. ಅನೇಕರು ನಾನಾ ರೀತಿಯಾದ ಬೇರ್ಪಾಡನ್ನು ನೋಡ್ತಾ ಇದ್ದಾರೆ. ಆ ಗಲಾತ್ಯ ಸಭೆ ಏನ್ ಮಾಡ್ತಾ ಇದೆ, ಯಹೂದಿಯರು ಬರುವಾಗ ಯಹೂದಿಯರನ್ನ ಸೇರಿಸ್ಕೊಳ್ತಾರೆ. ಯಹೂದಿಯರು ಅವರು ಯಾವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ, ಈ ಅನ್ಯ ಜನರನ್ನ ಅವರು ಸೇರಿಸ್ಕೊಳ್ತಾರೆ. ಇದು ಅವರ ಊರಲ್ಲಿ ನಡೀತಾ ಇದೆ. ಯಹೂದಿಯರು ಬಂದು ಹೇಳ್ತಾ ಇದ್ದಾರೆ, ಮೋಶೆಯ ಆತನ ಆಜ್ಞೆಗಳ ಪ್ರಕಾರ, ಆತನು ಕೊಟ್ಟಂತ ಲಾ ಪ್ರಕಾರ ನಾವು ಯೇಸುವನ್ನು ಹೊಂದಿಕೊಂಡು ನಾವು ಏನು ಆಜ್ಞೆ ಕೊಟ್ಟಿದೆಯೋ ಆಜ್ಞೆ ಪ್ರಕಾರ ಜೀವಿಸಬೇಕು. ಹಾಗಾಗಿ ನೀವೇನು ಮಾಡಿ, ಅನ್ಯ ಜನರಾಗಿದ್ದರೆ ನೀವು ಯೇಸುವನ್ನು ಅರಿತುಕೊಳ್ಳುವರಾಗಿ, ಹೊಸದಾಗಿ ಯೇಸುವನ್ನು ನಿತ್ಯ ರಕ್ಷಕನಾಗಿ ಸ್ವೀಕರಿಸುವರಾಗಿ ನೀವಾಗಿದ್ದರೆ ನೀವು ಬಂದು ನಮ್ಮಲ್ಲಿ ಸೇರಬೇಕಂದ್ರೆ ನೀವು ಸುನ್ನತಿಯನ್ನು ಮಾಡಿಕೊಳ್ಳಬೇಕು, ಆಗಲೇ ನೀವು ಯೇಸುವಿನ ಮಕ್ಕಳಾಗ್ತೀರಾ ಎಂಬುದಾಗಿ ಅಪಪ್ರಚಾರ ಮಾಡುತ್ತಾರೆ. They are very legalistic, conditional. The church is into conditional. ಇವತ್ತು ಅನೇಕ ಸಭೆ ಕಂಡೀಷನ್ ಹೇಳ್ತಾರೆ. ಬ್ಲಾಕ್ ಶರ್ಟ್ ಹಾಕೊಂಡು ಬಂದಿದ್ದಾರೆ, ಅವರು ಪಾಪಿನ, ಅವ್ರು ನರಕಕ್ಕೆ ಹೋಗ್ತಾರ? ಹಾಗಾದ್ರೆ ಅದನ್ನ ನ್ಯಾಯ ತೀರಿಸುವವರು ನಾವು ಯಾರು? ನ್ಯಾಯ ತೀರಿಸುವವರು ನಾವು ದೇವದೂತರ? ಪರಲೋಕದಿಂದ ಕಳಿಸಲ್ಪಟ್ಟಿದ್ದೀವ? ಹೂ ಆರ್ ವಿ? ನಿಮ್ಮ ಕಲರು, ಭಾವನೆ ಎಲ್ಲವನ್ನು ನೋಡಿ ಡಿಫ್ರೆನ್ಶಿಯೇಟ್ ಮಾಡ್ತಾರೆ. ಇವ್ರು ಮಾಡೋ ಗಾಸ್ಪೆಲ್ ಸರಿ ಇಲ್ಲ, ಇವ್ರು ಮಾಡುವ ಬೋಧನೆ ಸರಿ ಇಲ್ಲ, ಇವರು ಹೇಳುವ ವಿಷಯ ಸರಿ ಇಲ್ಲ. ವಾಟ್ ದೇ ಆರ್ ಟಾಕಿಂಗ್ ಇಸ್ ಕಂಪ್ಲೀಟ್ಲಿ ಸಮಥಿಂಗ್. ಇಫ್ ದೇ ಆರ್ ಟಾಕಿಂಗ್ ಫ್ರಮ್ ದ ಬೈಬಲ್, ಲೆಟ್ ದಮ್ ಸ್ಪೀಕ್. ನಾವು ಯಾರನ್ನು ನ್ಯಾಯ ತೀರಿಸಬೇಕು. Don't misunderstand and mistake all the doctrines. ಸುಮಾರು 1800 ಡಾಕ್ಟ್ರಿನ್ಸ್ ಇದೆ. ಎಲ್ಲದಕ್ಕೂ ಕುತ್ಕೊಂಡು ಮಾರ್ಕ್ಸ್ ಹಾಕೊಂಡಿರಿ. ಇವ್ರು ಹಂಗೆ, ಇವ್ರು ಹಿಂಗೆ, ಇವ್ರು ಹಾಗೆ. ಇಂಥ ಜನ ಹತ್ರ ನಾನು ಸೇರೋದಿಲ್ಲ, ಇವರು ಪರಿಶುದ್ಧರಾಗಿಲ್ಲ, ಇವ್ರು ಆಗಿಲ್ಲ, ಇವ್ರು ಈಗಿಲ್ಲ. ಒಂದು ತಿಳ್ಕೊಳ್ಳಿ, ಶುಭ ಸಂದೇಶದಲ್ಲಿ ಕೊನೆಯಲ್ಲಿ ಇರೋರು ಮೇಲೆ ಬಂದ್ಬಿಡ್ತಾರೆ, ಮೇಲೆ ಇರೋರು ಕೊನೆಗೆ ಬರ್ತಾರೆ. The first will be the last, the last will be the first. ಯಾರನ್ನು ಪಾರ್ಶಾಲಿಟಿ ನೋಡಬೇಡಿ. ಕೆಲವು ಬೋಧಕರಿದ್ದಾರೆ ಯಾವ ರೀತಿಯಲ್ಲಿ ಅಂದರೆ, ಇವಾಗ ಈ ಸಹೋದರಿ ಚೆನ್ನಾಗಿ ಕಾಣಿಕೆ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಒಂದು ತಿಂಗಳಿಗೆ ಇವರು 25,000 ಕಾಣಿಕೆ ಕೊಡ್ತಾರೆ. ಆ ಒಂದು ಸಹೋದರಿ ಏನು ಮಾಡ್ತಾರೆ, ಬರೀ 500 ರೂಪಾಯಿ ಕೊಡ್ತಾರೆ. ಡಿಫ್ರೆನ್ಶಿಯೇಷನ್. ಚರ್ಚ್ ಇಸ್ ಸೀನ್. ಇವತ್ತು ಅನೇಕ ಸಭೆಗಳು ಗಲಾಟೆ ಸಭೆಯಾಗಿ ಜೀವಿಸ್ತಾರೆ, ನೀವು ಪಾಪದ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೆ. ಡೋಂಟ್ ಸಿ ಡಿಫರೆನ್ಸಸ್. ಹೂ ಆರ್ ವಿ ಟು ಜಡ್ಜ್? ನಾವು ಯಾರು ನ್ಯಾಯ ತೀರ್ಸಕ್ಕೆ? ಹೂ ಆರ್ ವಿ ಟು ಜಡ್ಜ್? ಗಲಾಟೆ ಸಭೆ ಏನ್ ಮಾಡ್ತಾ ಇದ್ರು, ಬೇರ್ಪಾಟನ್ನು ಮಾಡ್ತಾ ಇದ್ರು. ಆದರೆ ಇಲ್ಲಿ ನಾವು ಏನನ್ನು ಕಲಿಬೇಕಂದ್ರೆ ಹೊಂದಾಣಿಕೆಯನ್ನು ಕಲಿಬೇಕು. ಈಗ 2ನೇ ಅಧ್ಯಾಯ 11ನೇ ವಚನದಿಂದ 21ನೇ ವಚನ ತನಕ ನೋಡೋಣ. ಅದರಲ್ಲಿ ಗಲಾತ್ಯ 2:20 ನಾವು ನೋಡೋಣ. Thank you, Jesus. Thank you, Lord. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಆಮೆನ್. ಹಲ್ಲೆಲೂಯಾ. ಎಲ್ಲ ಶಬ್ದವಾಗಿ ವಚನಕ್ಕೆ ಹೇಳೋಣ. ಹಲ್ಲೆಲೂಯಾ.
ಹಲ್ಲೆಲೂಯಾ. ನಾಲ್ಕನೆಯದು, ಈ ಶುಭ ಸಂದೇಶಕ್ಕಾಗಿ ದೃಢವಾಗಿ ನಿಲ್ಲಬೇಕು. ಸ್ಟ್ಯಾಂಡ್ ಸ್ಟ್ರಾಂಗ್ ಫಾರ್ ದ ಟ್ರೂ ಗಾಸ್ಪಲ್. உண்மையான சுவிசேஷத்திற்கு நீங்கள் திட்டமாய் நில்லுங்கள். ನಿಮ್ಮ ನೆತ್ತುಕೊಳ್ಳುವ ಶುಭ ಸಂದೇಶಕ್ಕೆ ದೃಢವಾಗಿ. ಹೇಗೆ ದೃಢವಾಗಿರೋದು ಹೇಳಿ ನೋಡೋಣ. ಒಂದು ಪ್ರಶ್ನೆಯನ್ನು ಈಗ ಇಟ್ಟಿದ್ದೇನೆ. ದೃಢವಾಗಿ ಒಂದು ಶುಭ ಸಂದೇಶದ ಮಕ್ಕಳಾಗಿರಬೇಕಂದ್ರೆ ಹೇಗೆ ಹೇಗೆ ಸರಿಯಾದ ಶುಭ ಸಂದೇಶದ ಮೇಲೆ ನಿಂತ್ಕೊಳ್ಬೇಕಾದ್ರೆ ಒಂದನ್ನು ತಿಳ್ಕೊಳ್ಳಿ. ನಾನು ರಕ್ಷಣೆ ಹೊಂದಿ ದೀಕ್ಷಾಸ್ಥಾನ ಹೊಂದಿ ಅಲ್ಲಿಗೆ ಮುಗಿದೋಯ್ತು, ಡನ್ ಅಂಡ್ ಡಸ್ಟೆಡ್ ಅಂತ ಇರಬೇಡಿ. ಡೆಸ್ಟ್ರಾಯ್ ಆಗ್ಬಿಡ್ತೀರಾ ಹಾಗಾಗಿ ಯೋಚನೆ ಮಾಡಿದ್ರೆ. ಇಫ್ ಯು ಥಿಂಕ್ that the day when you have been baptized, you thought your gospel process is completed, then you are destroying yourself. ನಿಮ್ಮನ್ನು ನೀವೇ ಅಳಿಸ್ಕೊಳ್ತಾ ಇದ್ದೀರಾ. ಶುಭ ಸಂದೇಶದ ಜೀವ ಇಲ್ಲಿ ಪೌಲನೇ ಹೇಳ್ತಾ ಇದ್ದಾನೆ, ನಾನು ಶಿಲುಬೆಯ ಮೇಲೆ ಹಾಕಿಸಿಕೊಂಡಿದ್ದೇನೆ. ಎಲ್ಲರೂ ಹೇಳೋಣ, ನಾನು ಶಿಲುಬೆಯ ಮೇಲೆ ನನ್ನನ್ನು ಹಾಕಿಸಿಕೊಂಡಿದ್ದೇನೆ. ಇವತ್ತು ನೀವು ಶಿಲುಬೆಯ ಮೇಲೆ ಹಾಕಿಸಿಕೊಂಡಿದ್ದೀರಾ, ಇಲ್ಲ ಕ್ರೈಸ್ತತ್ವ ಅಂತ ಕಾರ್ಯದಲ್ಲಿ ನೀವು ಹಾಕಿಸಿಕೊಂಡಿದ್ದೀರಾ? ಕ್ರೈಸ್ತ ಗುಂಪನ್ನು ನೀವು ಆರಿಸಿಕೊಂಡಿದ್ದೀರಾ, ಇಲ್ಲ ಯೇಸುವನ್ನು ಆರಿಸಿಕೊಂಡಿದ್ದೀರಾ? ಬೋಧಕರು ಹೇಳೋದನ್ನು ಕೇಳ್ತೀರಾ, ಇಲ್ಲ ಯೇಸು ಹೇಳೋದನ್ನ ಕೇಳ್ತೀರಾ? ನಾನು ಓದಿ ಯಾರೋ ಒಬ್ರು ಓದಿ ವಾಕ್ಯವನ್ನು ಹೇಳೋದು ಕೇಳ್ತೀರಾ, ಇಲ್ಲ ನೀವೇ ಓದಿ ದೇವರನ್ನ ಅರಿತುಕೊಳ್ತೀರಾ? ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಶುಭ ಸಂದೇಶದ ಜನರಾಗಿ ನಾವು ಪ್ರತಿದಿನ ಜೀವಿಸುವರಾಗಿರ್ಬೇಕು. ಯು ನೀಡ್ ಟು ವಾಕ್, ಸ್ಟ್ಯಾಂಡ್ ಅಂಡ್ ಲಿವ್ ಅಕಾರ್ಡಿಂಗ್ ಟು ದ ಗಾಸ್ಪಲ್. ಪ್ರತಿದಿನ ನೀವು ಯೇಸುವನ್ನು ಮೊದಲನೇ ಸ್ಥಾನದಲ್ಲಿ ಇಡಬೇಕು. ಸೋಮವಾರ ಯೇಸು ಎಲ್ಲದಕ್ಕೂ ಮೇಲೆ, ಮಂಗಳವಾರ, ಬುಧವಾರ, ಗುರುವಾರ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ, every day Jesus is on my top priority. Hallelujah. ಯೇಸುಗೆ ಒಂದು ಸಲ್ಯೂಟ್ ನೋಡಬೇಕು ಎದದ ಮೇಲೆ. ಆಮೆನ್. ನಮ್ಮ ತಂಡದ ನಾಯಕನ ಆತನಾಗಿದ್ದಾನೆ. ನಾವು ಹೇಳ್ತೀವಲ್ಲ, ನಾನು ಯುದ್ಧ ಮಾಡೋದಿಲ್ಲ, ದೇವರು ನನಗಾಗಿ ಯುದ್ಧ ಮಾಡ್ತಾರೆ. then salute your hero, salute your warrior, salute your king. ನಿಮ್ಮ ಮೇಲಿನ ಪ್ರಾಂತ್ಯದಲ್ಲಿ ಮೊದಲನೇ ಸ್ಥಳದಲ್ಲಿ ಇವಾಗ ಆಂಡ್ರೂ ಇದ್ರೆ ಆಂಡ್ರೂಗಿನ ಮೇಲೆ ಯೇಸು. ಲೆಟ್ ಕ್ರೈಸ್ಟ್ ಬಿ ಯೋರ್ ಪ್ರಯಾರಿಟಿ. ಯೇಸು ನಿಮ್ಮ ಮಧ್ಯಸ್ಥಿಕರಾಗಿ ಇರಲಿ. ಎರಡನೇ ಕಾರ್ಯ ನೀವು ಮಾಡಬೇಕಾಗಿರೋದು ಏನು ಗೊತ್ತಾ? ಪ್ರಾರ್ಥನೆ ಮಾಡಬೇಕು. ಕಷ್ಟ ಹೌದಲ್ವಾ? ಇಷ್ಟ ಇದೆ, ಆದರೆ ಕಷ್ಟನೂ ಇದೆ. ಪ್ರಾರ್ಥನೆಯಲ್ಲಿ ಇಷ್ಟ, ಆದರೆ ಮಾಡಲಿಕ್ಕೆ ಕಷ್ಟ. ಪ್ರಾರ್ಥನೆ ಮಾಡೋದು ಶರೀರ ಅಲ್ಲ, ಪ್ರಾರ್ಥನೆ ಮಾಡೋದು ಆತ್ಮ. ಈ ಆತ್ಮ ಮಾಡಬೇಕಂದ್ರೆ ಶರೀರ ಸಪೋರ್ಟ್ ಮಾಡಬೇಕು. ಶರೀರ ಏನ್ ಮಾಡ್ತಾ ಇದೆ? ಬ್ರ್ಯಾಂಡ್ ಅನ್ನು ಹುಡುಕ್ತಾ ಇದೆ, ಶರೀರ ಮನಿಯನ್ನು ಹುಡುಕ್ತಾ ಇದೆ, ಶರೀರ ಮತ್ತೊಬ್ಬರ ಮಾತುಗಳಿಗೆ ಕಿವಿ ಕೊಡ್ತಾ ಇದೆ, ಶರೀರ ಚೆನ್ನಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇದೆ. ಓಕೆನಾ? ಈಗ ಪ್ರೇಯರ್ ತಗೊಂಡು ಬಂದು ಒಳಗಡೆ ಎಲ್ಲಿ ಬರುತ್ತದೆ? ನಮಗೆ ಎಲ್ಲಿ ಟಿವಿ ನೋಡ್ತಾರೋ ಅವ್ರ ಜೊತೆ ಕುತ್ಕೊಂಡು ಏನ್ ಸ್ಟೋರಿ, ಎಲ್ಲಿ ಫೋನ್ ಇದೆಯೋ ಫೋನ್ ಮಾಡ್ಕೊಂಡು 1 hour ಮಾತಾಡೋದು, ಯಾವ ಅಂಗಡಿನಲ್ಲಿ ಬ್ರ್ಯಾಂಡ್ ಇದೆ ಎಲ್ಲ ಎತ್ಕೊಂಡು ಓಡೋಗೋದು, ಇದೆಲ್ಲ ಇದ್ರೆ ಪ್ರಾರ್ಥನೆ ಜೀವಿತ ಬರಲ್ಲ. ನಾವು ಶುಭ ಸಂದೇಶದ ಪ್ರಕಾರ ಜೀವಿಸ್ತಾ ಇಲ್ಲ, ಗಲಾತಿಯ ಪ್ರಾಂತ್ಯದ ಜನರಾಗಿ ಇರ್ತೀವಿ. ಮೂರನೇ ಕಾರ್ಯ, ನಮ್ಮಲ್ಲಿ ಯಾವಾಗಲೂ ದೇವರ ವಚನವನ್ನ ಓದಬೇಕು. ಯೋಶುವ 1:8 ವಚನವು ಹೇಳ್ತದೆ, ಈ ವಚನಗಳು ನೀವೇನ್ ಮಾಡ್ಬೇಕಂತೆ? ನಿಮ್ಮ ಶೋಲ್ಡರ್, ನಿಮ್ಮ ಕತ್ತಲ್ಲಿ ನೀವು ಹಾಕಿಕೊಂಡು ಇದನ್ನ ಪ್ರತಿ ದಿನ ನೀವು ಓದಿ ಧ್ಯಾನ ಮಾಡಬೇಕೆಂಬುದಾಗಿ. ನಾನು ಒಂದನೇ ಹೇಳ್ತೇನೆ, 20 ವಯಸ್ಸು, 25 ವಯಸ್ಸು, 30 ವಯಸ್ಸು, 40 ವಯಸ್ಸು, 55 ವಯಸ್ಸು ಮಗು ಏನ್ ಓದ್ತದೆ ಗೊತ್ತಾ? ಕರ್ತನು ನನಗೆ ಕುರುಬನಾಗಿದ್ದಾನೆ. ಒಂದೇ ವಾಕ್ಯ ಸಾಕು ರೇ. ಅದು ಸಂಡೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ರು ಚಿಕ್ಕ ಮಕ್ಕಳಿಗೆ, ಹೌದಲ್ವಾ? ಚಿಕ್ಕ ಮಕ್ಕಳು ಹೇಳುವ ವಾಕ್ಯ, ಕರ್ತನು ನನಗೆ ಕುರುಬನಾಗಿದ್ದಾನೆ. ಯಾವಾಗ? ಯಾಕಂದ್ರೆ ನಿಮ್ಮ ಮೈಂಡಲ್ಲಿ ಬೇರೆ ಅದಿಲ್ಲ, ಇದಿಲ್ಲ, ಅದಿಲ್ಲ, ಇದಿಲ್ಲ, ಅದಿಲ್ಲ, ಇದಿಲ್ಲ, ಇದಿಲ್ಲ. ಯಾವತ್ತಾದ್ರೂ ಹೇಳಿದ್ದೀರಾ ನನ್ನಲ್ಲಿ ವಾಕ್ಯ ಓದುವುದು ಇಲ್ಲ, ನನ್ನಲ್ಲಿ ವಾಕ್ಯ ಇಲ್ಲ ಯಾವದಾಗಿ ಯೋಚನೆ ಮಾಡಿದ್ದೀರಾ? ಗಲಾತಿಯ ಸಭೆಯಾಗಿ ಇರೋದೆ
ಇವತ್ತು ನಾವು ಬದಲಾಗೋಣ. ಮತ್ತೆ ನಾಲ್ಕನೇದು, ಮಕ್ಕಳು ಹೇಗಿರ್ಬೇಕಂದ್ರೆ ನೀವು ಸಾಕ್ಷಿಗಳಾಗಿರಬೇಕು. ಹಲ್ಲೆಲೂಯಾ. ನೀವು ಸಾಕ್ಷಿಗಳಾಗಿ ನಿಮ್ಮ ಮನೆ ಹತ್ರ ನೀವು 1000 ಪಟ್ಟು ದೇವರ ಬೆಳಕನ್ನು ಹೊಂದಿಕೊಂಡಿರುವರು. ಹಲ್ಲೆಲೂಯಾ. ಯು ಆರ್ ಆಲ್ ಬೀಯಿಂಗ್ ಆಸ್ ಅ ಲೈಟ್ ಟವರ್. ಹಾಗಾದ್ರೆ ಕೊನೆಯದಾಗಿ ಶುಭ ಸಂದೇಶವು ನಮ್ಮಲ್ಲಿ ಇರುವುದಾದ್ರೆ ನಾವು ಸುವಾರ್ತೆಯನ್ನು ಸಾರಬೇಕು. ಸುವಾರ್ತೆಯನ್ನು ಸಾರಬೇಕು. ಈಗ ಒಂದು ಪ್ರಶ್ನೆ ನಿಮಗೆ ಕೇಳ್ತೀನಿ. ಸೂಪರ್ ಆಗಿ ಒಂದು ಸೂಪರ್ ಮಾರ್ಕೆಟ್ ಇದೆ. ಎಷ್ಟು ಜನ ನೀವು ಓಡ್ಬೇಕಂತ ಆಸೆ ಬಂದಿದೆ? ಹೋಗಿ ಬಂದ್ಮೇಲೆ ಏನ್ ಮಾಡ್ತೀರಾ? ಅಲ್ಲಿ ಹೋಗ್ರಿ, ಕಡಿಮೆ ಸಿಗ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ಅಲಿದು ಹೋಗುವ ವಸ್ತುಗಳಿಗೆ ನೀವು ರೆಪ್ರೆಸೆಂಟೇಟಿವ್ ಆಗಿದ್ದರೆ, ಅಲಿಯದೇ ಇರುವ ರಾಜ್ಯಕ್ಕೆ ನೀವು ಯಾವ ರೆಪ್ರೆಸೆಂಟೇಟಿವ್ ಆಗಿದ್ದೀರಾ? ಸೊ ಯೋಚನೆ ಮಾಡಿ. ಆಶೀರ್ವಾದ ಉಂಟು. ಆಶೀರ್ವಾದ ಯಾವಾಗ ಗೊತ್ತಾ? ಒಪ್ಪಿಸಿಕೊಡುವಾಗ ಮಾತ್ರ. ಆಶೀರ್ವಾದ ಬೋಧಿಸುವ ಎಲ್ಲಾ ಸಭೆಗಳು ಏನ್ ಮಾಡ್ತಾರೆ? ಕೆಳಗಡೆ ಇರೋದು ಮಾತ್ರ ಹೇಳ್ತಾರೆ, ಮೇಲಿರೋದು ಹೇಳೋದಿಲ್ಲ. ಮೇಲೆ ಏನಂತ ಹೇಳಿರ್ತಾರೆ? ಒಪ್ಪಿಸಿಕೊಡ್ರಿ, ಹಿಂತಿರುಗಿರಿ, ಬನ್ರಿ, ದೇವರನ್ನ ಅರಿತುಕೊಳ್ಳ್ರಿ ಎಂಬುದಾಗಿ ಹೇಳಿರ್ತಾರೆ. ಅದನ್ನೆಲ್ಲ ಇವತ್ತು ಗಲಾತಿಯ ಸಭೆಗಳ ರೀತಿಯಲ್ಲಿ ಎಲ್ಲ ಕಟ್ ಆಫ್ ಮಾಡ್ಬಿಡ್ತಾರೆ. ಇವರೇ ಸ್ವಂತ ಡಾಕ್ಟ್ರಿನ್ ಅನ್ನು ಬೋಧಿಸ್ತಾರೆ. ನೀವು ಜನರನ್ನು ಪ್ರಿಯಪಡಿಸುವುದಕ್ಕಾಗಿ ನಿಮ್ಮ ಜೀವಿತವಿದೆಯಾ, ಇಲ್ಲ ದೇವರನ್ನು ಪ್ರಿಯಪಡಿಸುವುದಕ್ಕಾಗಿದೆಯಾ? Are you living to please people or are you living to please God? ನಾನಾ ರೀತಿಯಾದ ಸುಳ್ಳು ಬೋಧನೆಗಳಿಗಾಗಿ ನೀವು ನಿಮ್ಮ ಹೃದಯವನ್ನು ಕೊಡುತ್ತಾ ಇದ್ದೀರಾ, ಇಲ್ಲ ನಿಜವಾದ ಸತ್ಯವುಳ್ಳ ದೇವರ ಮಾತಿಗೆ ನಿಮ್ಮ ಜೀವಿತವಿದೆಯಾ? ಮೂರನೇ ಪ್ರಶ್ನೆ, ಜೀವಂತವೆಲ್ಲ ನಾನು, ನನಗೆ ಇದ್ದರೆ ನನಗೆ, ಕಷ್ಟ ಇದ್ರೆ ನಂದೇ ಎಂಬುದಾಗಿ ಹೇಳಿಕೊಂಡು ಅದರಲ್ಲೇ ಜೀವಿಸ್ತಾ ಇರ್ತೀರಾ, ಇಲ್ಲ ಬೇರೆಯವ್ರಿಗಾಗಿ ಹೋಗಿ ಸುವಾರ್ತೆಯನ್ನು ಸಾರ್ತೀರಾ? ಗಲಾತಿಯ ಜನಕ್ಕೆ ಪೌಲನು ಬರೆದ ಮೇಲೆ ಗಲಾತಿಯ ಜನ ಬದಲಾದರು. ಇನ್ನು ನಾವು 4ನೇ ಅಧ್ಯಾಯ, 5ನೇ ಅಧ್ಯಾಯ, 6ನೇ ಅಧ್ಯಾಯ ಎಲ್ಲ ಓದುವಾಗ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ. ಹಾಗೆ ಬದಲಾದ ಶುಭ ಸಂದೇಶಕ್ಕೆ ತನ್ನ ಹೃದಯವನ್ನು ಒಪ್ಪಿಸಿಕೊಟ್ಟು ಸ್ಟ್ಯಾಂಡ್, ಲಿವ್, ವಾಕ್, ಸ್ಲೀಪ್ ಅಕಾರ್ಡಿಂಗ್ ಟು ದ ಗಾಸ್ಪೆಲ್.